ನಮಸ್ಕಾರಗಳು. ನಾನು ಡಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ, ರಂಗ ನಿರ್ದೇಶಕ ಹಾಗೂ ಬರಹಗಾರ. ನಿನ್ನೆ ತಾನೇ ನಾನು ಬರೆದಂಥ ಹೆಣದ ರಾಶಿಯ ಮೇಲೆ ಅನ್ನುವಂಥ ಕವಿತೆಯನ್ನು ನಾನೀಗ ವಾಚನ ಮಾಡೋನಿದ್ದೀನಿ. ಎಲ್ಲ ಸಹೃದಯ ಬಂಧುಗಳಿಗೆ, ಕವಿ ಮಿತ್ರರಿಗೆ ಈ ಕವಿತಾ ವಾಚನಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಹೆಣದ ರಾಶಿಯ ಮೇಲೆ ಕವಿತೆಯನ್ನು ಓದೋನಿದ್ದೇನೆ. ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ, ಉಂಡವರೆಷ್ಟೋ ಕೊಂಡು ಹೋದವರೆಷ್ಟೋ, ಮೋಜು ಮಸ್ತಿಯಲ್ಲಿ ಮೈಯ ಮರೆತವರೆಷ್ಟೋ, ಸಂತೆಯ ಹರಾಜಿನಲ್ಲಿ ಗುಲಾಮರಂತೆ ಮಾರಿಕೊಂಡವರು, ಆಟದ ಹೆಸರಿನಲ್ಲಿ ಬಳಿದುಕೊಂಡವರೆಷ್ಟೋ, ತಿಂದು ತೇಗಿದವರ ಲೆಕ್ಕ ಇಟ್ಟವರಾರು, ಗೆಲುವಿನ ಅಮಲಿನಲ್ಲಿ ತೇಲಿದರು ಎಲ್ಲರೂ ಎಲ್ಲರೂ ಎಲ್ಲರೂ, ಗೆಲುವಿನ ಅಮಲಿನಲ್ಲಿ ತೇಲಿದರು ಎಲ್ಲರೂ. ಆದಿನಾಯಕರು ಮೈಯ ಮರೆತರು, ಗೆಲುವು ನಮ್ಮದೇ ಎಂದರು. ಆದಿನಾಯಕರು ಮೈಯ ಮರೆತರು, ಗೆಲುವು ನಮ್ಮದೇ ಎಂದರು. ಅಡೆತಡೆಗಳ ಗಾಡಿಗೆ ತೂರಿದರು, ಅಟ್ಟಹಾಸದಲ್ಲಿ ಪಟ್ಟವೇರಿದವರಿಗೆ ಗೆಲುವು ಯಾರದಾದರೇನು, ಅದು ನಮ್ಮದೇ ಎಂದರು. ಅರಮನೆಯ ಮುಂದೆ ಚಪ್ಪರ ಹಾಕಿ ಸಿದ್ಧವಾದರು ರಾಜರು. ಗೆದ್ದವರು ಎದ್ದೂ ಬಿದ್ದು ಓಡಿ ಬಂದರು, ಅವರ ತಬ್ಬಿದರು ಪೆದ್ದರು. ಸಿದ್ಧಗಣಗಳು, ಶಿವಗಣಗಳು, ಕೃಷ್ಣರು, ರಾಮರು, ಹನುಮರು, ಜೈ 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 ಜಯಂಕಾರ. ಓಹೋ ಮೊಳಗಿತು ಜೈಕಾರ. ಆಟದ ನಾಯಕನ ಜನನಾಯಕರು ಆಲಂಗಿಸಿದರು, ತಬ್ಬಿದರು, ಭುಜ ತಟ್ಟಿದರು. ನಡುವೆ ಯಾರೋ ಪೇಟ ಹಾಕೇ ಬಿಟ್ಟರು, ಮತ್ಯಾರೋ ಶಾಲು ಹೊದಿಸಿದರು, ಇನ್ನೊಬ್ಬನ್ಯಾರೋ ಹಾರ ಹಾಕಿ ನಲಿದನು. ಅಲೆ ಎಲೆಯಾಗಿ ತೇಲಿ ಬಂತು ಅಭಿಮಾನಿಗಳ ಸಾಗರ. ಅರಮನೆಯ ಪಡಸಾಲೆಯಲ್ಲಿ, ಮೆಟ್ಟಲು ಸೋಪಾನಗಳಲ್ಲಿ, ರಾಜಬೀದಿಯಲ್ಲಿ, ಕಾಲುದಾರಿಯಲ್ಲಿ ಜನಸಾಗರ ಮುಗಿಬಿದ್ದಿತು. ನುಗ್ಗಿತು ಅಮಲಿನಲ್ಲಿ ಯುವಸಾಗರ. ಬೀಗಿತು ರಾಜಪರಿವಾರ, ಕೈ ಬೀಸಿತು ನೆಗೆ ಚೆಲ್ಲಿತು. ಓಹೋ ಹರ್ಷದವನಲು ಆಗಸಕೇರಿತು. ಸಿಡಿದವು ಪಟಾಕಿ, ಗಗನ ಕಾರಿದವು ಬಿರುಸು ಬಾಣಗಳು. ಹರಿಯಿತು ಹುಚ್ಚು ಹೊಳೆ ಅಡೆತಡೆಗಳ ಕೊಚ್ಚಿ ಆಟಾಟೋಪದಲ್ಲಿ ಮೈದಾನದ ಕಡೆಗೆ ಓಡಿದರು, ನುಗ್ಗಿದರು. ತಕತೈ ತೈತಕ ಮೈ ಮರೆತು ಕುಣಿದರು. ಆಟದಾಲಯದಲ್ಲಿ ಜವರಾಯನ ನರ್ತನ. ಬಿದ್ದು ಒದ್ದಾಡಿದವು, ಉಸಿರ ಚೆಲ್ಲಾಡಿದವು. ಅಂಕೆ ಸಂಖ್ಯೆ ಇಲ್ಲದ ಎಳೆಯ ಕೂಸುಗಳು ಬಿದ್ದು ಒದ್ದಾಡಿದವು, ಉಸಿರ ಚೆಲ್ಲಾಡಿದವು. ಮುಗಿಲು ಮುಟ್ಟಿತು ಆಹಾಕಾರ, ಕಾಲನ ತುಳಿತ ನೋವಿನ ಚೀತ್ಕಾರ. ಕೇಳಿಸಲೇ ಇಲ್ಲ ಯಾರಿಗೂ ಕೇಳಿಸಲೇ ಇಲ್ಲ. ಆಡಿದವರು 11,
ಸತ್ತವರು 11, ಆಡಿದವರು 11, ಸತ್ತವರು 11. ನಡುವೆ ನಡುವೆ ಪಗಡೆಯಾಡಿದವರು ಯಾರು? ಕಂದಮ್ಮಗಳ ಕೊಂದವರು ಯಾರು? ರಕ್ತ ಚೆಲ್ಲಾಡಿದವರು ಯಾರು? ಕಂದಮ್ಮಗಳ ಕೊಂದವರು ಯಾರು? ನಡುವೆ ಪಗಡೆಯಾಡಿದವರು ಯಾರು? ರಕ್ತ ಚೆಲ್ಲಾಡಿದವರು ಯಾರು? ಇದಕ್ಕೆಲ್ಲ ಹೊಣೆ ಯಾರು? ಯಾರು ಹೊಣೆ? ಹುಚ್ಚು ಒಳೆಯಲಿ ಕೊಚ್ಚಿ ಹೋದವರ ಎಣದ ರಾಶಿಯ ಮೇಲೆ ಬಿಸಾಕು 1 ಲಕ್ಷ. ಹುಚ್ಚು ಹೊಳೆಯಲಿ ಕೊಚ್ಚಿ ಹೋದವರ ಎಣದ ರಾಶಿಯ ಮೇಲೆ ಬಿಸಾಕು, ಬಿಸಾಕು 1 ಲಕ್ಷ. ಸುರಿಸು ಬಿಡು ಮೊಸಳೆ ಕಣ್ಣೀರ, ಸುರಿಸು ಬಿಡು ಮೊಸಳೆ ಕಣ್ಣೀರ. ಸಂತಾಪ ನುಡಿಗಳನ್ನ ಆಡಿ 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 ಸುಸ್ತಾಗಿದ್ದೀರಾ. ನಿನ್ನ ಮೇಲೆ ಅವನು, ಅವನ ಮೇಲೆ ನೀನು ಕೆಸರು ಎರಚಿ ಎರಚಿ ಸೆಣಸಾಡಿ ದಣಿವಾಗಿದ್ದೀರಾ. ರಾತ್ರಿಯಾಗಿದೆ, ಮೋಜಿಗೆ ವೇಳೆಯಾಗಿದೆ. ರಾತ್ರಿಯಾಗಿದೆ, ಮೋಜಿಗೆ ವೇಳೆಯಾಗಿದೆ. ಸುರಿದುಕೊಳ್ಳಿ ಒಂದಷ್ಟು ಎಂಡ ಸರಾಯಿ, ಸುರಿದುಕೊಳ್ಳಿ ಒಂದಷ್ಟು ಎಂಡ ಸರಾಯಿ. ಕಂಡವಿದಕೋ ಮಾಂಸವಿದಕೋ ಸುಖಾಂಗನೆಯರ ಜೊತೆಗೆ ಸುಪ್ಪತ್ತಿಗೆ ಇಲ್ಲಿ ಹೊರಳಾಡಿ ಮೈಯ ನೀವುತ್ತಾರೆ. ಕೈಯ ಎಲ್ಲೆಲ್ಲೋ ಹರಿದಾಡುತ್ತವೆ, ಕೈ ಎಲ್ಲೆಲ್ಲೋ ಹರಿದಾಡುತ್ತವೆ. ತಲೆ ತಾಡಿಸುತ್ತಾರೆ, ಸವರುತ್ತಾರೆ, ನೇವರಿಸುತ್ತಾರೆ, ನೇವರಿಸುತ್ತಾರೆ. ನಶೆ ಅಮಲಿನಲ್ಲಿ ತೇಲಾಡಿ ತೇಲಾಡಿ, ನಶೆ ಅಮಲಿನಲ್ಲಿ ತೇಲಾಡಿ ತೇಲಾಡಿ, ತೇಲಾಡಿ, ನಶೆ ಅಮಲಿನಲ್ಲಿ ತೇಲಾಡಿ ಬೇಕಾದ್ದು ಮಾಡಿಸಿಕೊಳ್ಳಿ. ಮಜಾ ಮಾಡಿ, ಬೇಕಾದ್ದು ಮಾಡಿಸಿಕೊಳ್ಳಿ, ಮಜಾ ಮಾಡಿ. ಆದರೆ ಸಿಡಿಯಾಗದಂತೆ ಎಚ್ಚರ ವಹಿಸಿ, ಆದರೆ ಸಿಡಿಯಾಗದಂತೆ ಎಚ್ಚರ ವಹಿಸಿ. ಮಲಗಿ 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 ಮಲಗಿ. ಮತ್ತೆ ನಾಳಿನ ಸಂತೆಯಲ್ಲಿ ಸುಳ್ಳುಗಳ ಬಿಕರಿ ಮಾಡಬೇಕಲ್ಲ, ಬೊಗಳೆ ಬಿಡಬೇಕಲ್ಲ. ನಿದ್ದೆ ಮಾಡಿ, ನಿದ್ದೆ ಮಾಡಿ, ನಿದ್ದೆ ಮಾಡಿ, ಸಿದ್ಧರಾಗಿ. ದಣಿದಿದ್ದೀರಿ ಪಾಪ, ಮಲಗಿ ಮಲಗಿ ಪಾಪ. ಯಾರು ಸತ್ತರೆ ಏನಾಗಬೇಕಾಗಿದೆ? ಯಾರು ಸತ್ತರೆ ಏನಾಗಬೇಕಾಗಿದೆ? ಸತ್ತವರು ಎತ್ತಿದಷ್ಟು ಮಹಲಿನ ಉತ್ತ ಕಟ್ಟುವ ನಿಸ್ಸೀಮರು ನೀವು. ಸತ್ತವರು ಎತ್ತಿದಷ್ಟು ಮಹಲಿನುತ್ತರ ಕಟ್ಟುವ ನಿಸ್ಸೀಮರು ನೀವು. ಹರಕೆಯ ಕುರಿಯಾಗಲು ಸಿದ್ಧರಿದ್ದಾರೆ, ಹರಕೆಯ ಕುರಿಯಾಗಲು ಸಿದ್ಧರಿದ್ದಾರೆ ಅಮಾಯಕರು. ಡಿಸ್ಮಿಸ್ ಮಾಡಿ, ಸಸ್ಪೆಂಡ್ ಮಾಡಿ, ಜೈಲಿಗೆ ತಳ್ಳಿ ಯಾರು ಕೇಳುತ್ತಾರೆ ನಿಮ್ಮನು? ತಾವು ರಾಜರು, ರಾಜಾದಿರಾಜರು, ಮಹಾರಾಜರು. ಅರಿಚಿಕೊಳ್ಳುವವರು ಅರಿಚಿಕೊಳ್ಳಲು ಬಿಡಿ, ಬಡಿದುಕೊಳ್ಳುವುದೇ ಅವರ ಕರ್ಮ. ಮೂತಿಯ ಮುಂದೆ ಮೈಕ್ ಹಿಡಿಯುತ್ತಾರೆ, ಅದು ಅವರಿಗೆ ರೂಢಿ. ನೀವು ಏನಾದರೊಂದನ್ನು ಹೇಳಿ, ನೀವು ಏನಾದರೊಂದನ್ನು ಹೇಳಿ. ಬಾಯಿಗೆ ಬಂದದ್ದನ್ನು ಒದರಿ ಕ್ಯಾಮರಾ ಮುಂದೆ ಕಣ್ಣೀರು ಹಾಕಲು ಮರೆಯದಿರಿ. ತಾವು ಕಾವಂದರು, ಮಾತಾಡಿ ಆಡಿ ಕಣ್ಣೀರು ಹಾಕಿ ಹಾಕಿ ಸುಸ್ತಾಗಿದ್ದೀರ. ಈಗ ಮಲಗಿ. ತಮಗೂ ಸಂಸಾರ ಹೆಂಡತಿ ಮಕ್ಕಳು ಇದ್ದಾರಲ್ಲ, ತಮಗೂ ಸಂಸಾರ ಹೆಂಡತಿ ಮಕ್ಕಳು ಇದ್ದಾರಲ್ಲ, ಅವರಿಗೆ ಏನೂ ತೊಂದರೆಯಾಗಬಾರದು ನೋಡಿ. ತಾವು ಮಲಗಿ, ದಣಿವಾರಿಸಿಕೊಳ್ಳಿ. ಸತ್ತವರು ಸಾಯುತ್ತಾರೆ, ಅವರು ಇರುವುದೇ ಸಾಯುವುದಕ್ಕೆ. ಸತ್ತವರು ಸಾಯುತ್ತಾರೆ, ಅವರು ಇರುವುದೇ ಸಾಯುವುದಕ್ಕೆ. ಇರಲಿ, ತಾವು ಮಲಗಿ. ನಿಮ್ಮವರಾರು ಸತ್ತಿಲ್ಲವಲ್ಲ? ನಿಮ್ಮವರಾರು ಸತ್ತಿಲ್ಲವಲ್ಲ? ನಿದ್ರೆ ಮಾಡಿ. ಎಚ್ಚರವಾದಾಗ ನಿದ್ರೆ ಮಾಡಿ. ಎಚ್ಚರವಾದಾಗ ನಾಡಿನ ಕಡೆ ಗಮನ ಕೊಟ್ಟರಾಯಿತು. ಎಚ್ಚರವಾದಾಗ ನಾಡಿನ ಕಡೆ ಗಮನ ಕೊಟ್ಟರಾಯಿತು. ಇನ್ನು ಮಲಗಿ, ಇನ್ನು ಮಲಗಿ. ನಮಸ್ಕಾರಗಳು. ನಾನು DB ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ.
ನನ್ನ ಮೊಬೈಲ್ ನಂಬರ್ 9448970731. ಕವಿತೆ ಕೇಳಿದ ಎಲ್ಲರಿಗೂ ನಮಸ್ಕಾರಗಳು. ಬಹಳ ನೋವಾಗ್ತದೆ, ಆದರೆ ಸಂದರ್ಭಕ್ಕೆ ಕವಿ ಸ್ಪಂದಿಸಬೇಕು. ನಿನ್ನೆ ರಾತ್ರಿ ನನ್ನನ್ನು ಕಾಡಿದ ಕವಿತೆಯನ್ನು ಅಕ್ಷರ ರೂಪದಲ್ಲಿ ಹಿಡಿದಿಟ್ಟಿದ್ದೇನೆ, ತಾವು ಒಪ್ಪಿಸಿಕೊಳ್ಬೇಕು.